ಕಾಂಗ್ರೆಸ್ನಲ್ಲಿ ಗೊಂದಲ, ಅಶಿಸ್ತು, ಸಿಎಂ ಮೌನ. ಸಿಎಂ ಡಿಸಿಎಂ ಆಪ್ತರ ದಿನಕ್ಕೊಂದು ಹೇಳಿಕೆಗಳು ಗೊಂದಲವನ್ನ ಸೃಷ್ಟಿ ಮಾಡಿದವೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಸಹಜ ಕುತೂಹಲ ಕೂಡ ಮನೆ ಮಾಡಿದೆ. ನಾಯಕತ್ವ ವಿಚಾರದಲ್ಲಿ ಮುಸುಕಿನ ಗುದ್ದಾಟ ಕೂಡ ನಡೀತಾ ಇರುವಂಥದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ನಂತರ ಯಾವ ರೀತಿಯಾಗಿ ಅದು ಹಲ್ಚಲನ್ನು ಸೃಷ್ಟಿ ಮಾಡಿದೆ. ದಿನಕ್ಕೊಂದರಂತೆ ಒಬ್ಬೊಬ್ಬರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಣ ರಾಜಕೀಯ ತಾರಕಕ್ಕೆ ಇರ್ತಾ ಇದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಜೆಟ್ ಪೂರ್ವ ಸಭೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಅವರ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ಇವರು ಭಾಗಿಯಾಗಬೇಕಾಗಿತ್ತು, ಭಾಗಿಯಾಗ್ತಾ ಇಲ್ಲ. ಅದೇನು ಇಂಡಿಕೇಟ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರ್ತಾ ಇದೆ. ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಬಜೆಟ್ ಪೂರ್ವ ಸಿದ್ಧತಾ ಸಭೆ ಬಿಟ್ಟು ದೆಹಲಿಗೆ ಹೋದ್ರು. ದುಃಖ, ಕಷ್ಟ, ಬೇಡಿಕೆ ಇವೆಲ್ಲವನ್ನು ಕೂಡ ಹೇಳ್ತೇನೆ ಅಂತ ಹೇಳಿದ್ರು. ನಿನ್ನೆ ಮಾತನಾಡಬೇಕಾದ್ರೆ ಬೆಳಗ್ಗೆಯಿಂದ 3 ಫ್ಲೈಟನ್ನು ಕ್ಯಾನ್ಸಲ್ ಮಾಡಿದ್ರು ಡಿಕೆ ಶಿವಕುಮಾರ್. ನಂತರ 12:30 ಫ್ಲೈಟ್ಗೆ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ರು ದೆಹಲಿಗೆ ಹೋಗ್ಲಿಕ್ಕೂ ಮುಂಚೆ. ಆದರೆ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೋಗ್ತಾ ಇರೋದೇ ರಾಜಕಾರಣಕ್ಕೋಸ್ಕರ. ನಮ್ಮ ಕಷ್ಟ, ದುಃಖ, ದುಮ್ಮಾನ ಎಲ್ಲವನ್ನು ಕೂಡ ಹೇಳ್ಕೊಳ್ತೀನಿ ಅಂತ ಹೇಳ್ತಾರೆ. ಯಾರನ್ನು ಭೇಟಿ ಆಗ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳೋದಿಲ್ಲ, ನಿಮ್ಮ ಮುಂದೆ ಹೇಳಲ್ಲ ಅಂತೆಲ್ಲ ಹೇಳಿದ್ರು. ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಲ್ಲ, ಕುರ್ಚಿ ಕಿತ್ತಾಟ, ಅಧಿಕಾರಕ್ಕೋಸ್ಕರ ಹೋರಾಟ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ. ಒಂದೊಂದು ಬಣದ ನಾಯಕರುಗಳು ಹೇಗೆಲ್ಲ ರಣತಂತ್ರ ಮಾಡ್ತಾ ಇದ್ದಾರೆ, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ದಿನಕ್ಕೊಂದು ಹೇಳಿಕೆಗಳು ಸಹಜವಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಹೈಕಮಾಂಡ್ ಅದಕ್ಕೆ ತೆರೆ ಎಳಿಬೇಕಾಗಿತ್ತು, ಇದುವರೆಗೂ ತೆರೆ ಎಳೆದಿಲ್ಲ. ಆಲ್ಮೋಸ್ಟ್ ಒಂದು 5-6 ತಿಂಗಳಿಂದಲೂ ಕೂಡ ಹಿಂಗೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಇನ್ನು ದೆಹಲಿಗೆ ಹೋಗ್ತೀನಿ ಅಂತ ಏರ್ಪೋರ್ಟ್ನಲ್ಲೇ ಕೂತಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಏರ್ಪೋರ್ಟ್ಗೆ ಹೋಗುವ ಮುನ್ನ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು. ನನಗೆ ಯಾವುದೇ ಗೊಂದಲ ಇಲ್ಲ, ನಾನು ಸಿಎಂ ವರಿಷ್ಠರು ಎಲ್ಲರೂ ಕೂಡ ಮಾತನಾಡ್ಕೊಂಡಿದ್ದೇವೆ, ಯಾರಿಗೂ ಟೆನ್ಷನ್ ಬೇಡ ಅಂತ ಹೇಳಿದ್ದಾರೆ. ಆದ್ರೆ ನಿನ್ನೆ ಏನು ಮಾತನಾಡಿದ್ರು, ಇವತ್ತೇನಂದ್ರು ಒಮ್ಮೆ ಕೇಳೋಣ. ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ ಸಿಎಂ ಒಂದು ಕಡೆ ಸೈಡ್ ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ. ಪ್ರೆಸಿಡೆಂಟು ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ ಎಂಪಿಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನ ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಇಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗಿರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರೋಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಡಿಸಿಎಂ ಡಿಕೆಶಿ ನನಗೆ ತಿಳಿಸಿಯೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿಎಂ ಸ್ಟೇಟ್ಮೆಂಟ್ ಇದು. ಅಸ್ಸಾಂ ಚುನಾವಣೆ ಹಿನ್ನೆಲೆಯಲ್ಲಿ ಡಿಕೆಶಿ ದೆಹಲಿಗೆ ತೆರಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾಕೆಂದ್ರೆ ಇವತ್ತು ಅವರ ಇಲಾಖೆಯ ಬಜೆಟ್ ಪೂರ್ವ ಸಭೆ ಇದ್ರೂ ಕೂಡ ಆಗದಲ್ಲೇ ಇರುವಂಥದ್ದು ಸಹಜವಾಗಿ ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಮುಂದೆ ಮಾತುಕತೆ ಆಗಿದೆ ಎಂಬ ವಿಚಾರ, ನಾನು ಅದರ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀನಿ ಅಂತ ಹೇಳಿದ್ರು ಸಿಎಂ. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮುಂಚೆ ಏನು ಹೇಳ್ತಾ ಇದ್ರಲ್ಲ, ಹೈಕಮಾಂಡ್ ಹೇಳಿದಂತೆ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಪಾಲಿಸ್ತೀವಿ, ನಾನು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಅದನ್ನೇ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ, ಮತ್ತೊಮ್ಮೆ ಅದೇ ಒಂದು ಸ್ಟೇಟ್ಮೆಂಟನ್ನು ಪುನರುಚ್ಚರಿಸಿದ್ದಾರೆ. ಸರ್, ಈಗ ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್? ಮತ್ತೆ ಡಿಕೆ ಶಿವಕುಮಾರ್ ಏನು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಜೈಲಾಗೋದು? ಹೌದು, ಲೆಟರ್ ಬರೆದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ.
ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರ್ಲಿಕ್ಕಾಗಲ್ಲ. ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತಲ್ಲ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ. ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ಅವರ ಬೆನ್ನಲ್ಲೇ ಆನೇಕಲ್ನ ಶಾಸಕ ಶಿವಣ್ಣ ಕೂಡ ದೆಹಲಿಗೆ ಹೋಗಿದ್ದಾರೆ. ಡಿ ಕೆ ಪರ ಬ್ಯಾಟ್ ಬೀಸಲಿಕ್ಕೆ ತೆರಳಿರುವಂತಹ ಸಾಧ್ಯತೆ. ಒಂದೇ ವಿಮಾನದಲ್ಲಿ ಜೊತೆಯಲ್ಲೇ ಪ್ರಯಾಣ ಮಾಡಿದ್ದಾರೆ. ಬಟ್ ಇವ್ರು ಒಬ್ಬರೇ ಹೋಗಿ ಏನು ಬ್ಯಾಟ್ ಬೀಸ್ತಾರೆ, ಜೊತೆ ಸಪೋರ್ಟಿವ್ ಆಗಿ ಹೋದ್ರಾ ಗೊತ್ತಿಲ್ಲ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಪ್ರಯಾಣವನ್ನ ಮಾಡಿದ್ದಾರೆ. ಹೀಗೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಬೇಕು ಅಂದರೆ ಮಿನಿಮಮ್ ಅಂದರೂ ಒಂದು 15-20 ಜನನಾದರೂ ಅಟ್ಲೀಸ್ಟ್ ಇದ್ದಿದ್ರೆ ಒಂಥರ. ಈಗ ಶಿವಣ್ಣ ಒಬ್ಬರೇ ಹೋಗ್ತಾ ಇರುವಂಥದ್ದು, ಬೇರೆ ಏನಾದರೂ ಕೆಲಸನ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಏನಾದರೂ ಕರ್ಕೊಂಡು ಹೋಗ್ತಾ ಇದ್ದಾರಾ? ಯಾಕೆಂದರೆ ಯಾರು ಒಬ್ಬೊಬ್ಬರೇ ಶಾಸಕರನ್ನ ಕರ್ಕೊಂಡೋಗಿ ನನ್ನ ಬಗ್ಗೆ ಮಾತನಾಡಿ ಅಂತ ಹೇಳಲ್ಲ. ಗುಂಪಾಗಿ ಹೋದರೆ ಅದಕ್ಕೊಂದು ಮರ್ಯಾದೆ ಇರುತ್ತೆ. ಅವ್ರ ಮಾತುಗಳನ್ನು ಕೂಡ ಕೇಳ್ಬೋದು. ಒಬ್ಬೊಬ್ಬರೇ ಹೋಗಿ ಹೇಳೋದಾದರೆ ಇವರೇ ಏನೋ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ ಅನ್ನೋಂಗೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಹೋಗಿರುವಂಥ ಸಂದರ್ಭದಲ್ಲಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಬಜೆಟ್ ಪೂರ್ವ ಸಿದ್ಧತಾ ಸಭೆಗೂ ಕೂಡ ಗೈರು ಹಾಜರಾಗಿ ಲೆಟರ್ ಅನ್ನ ಬರೆದಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡ್ರು ಸಿಎಂ. ಆದರೂ ಏನೇ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಗುಪ್ತವಾಗಂತೂ ಇಲ್ಲ. ಬಹಿರಂಗವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಕುರ್ಚಿಯ ಕಚ್ಚಾಟ, ಅಧಿಕಾರಕ್ಕೋಸ್ಕರ ಹೋರಾಟ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗುವ ಮುಖಾಂತರ ಇನ್ನೊಂದು ಹಂತಕ್ಕೆ ಹೋದಂತೆ ಕಾಣಿಸ್ತಾ ಇದೆಯಾ ಅಂತ? ಈವರೆಗೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ, ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರು ತುಂಬ ನಯವಾಗಿ ಒಂದು ವಿಚಾರವನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಅಂದರೆ ಏನು ಹೇಳಿದ್ದಾರೆ, ಹೌದು ನನಗೆ ಲೆಟರ್ ಬರೆದೇ ಹೋಗಿದ್ದಾರೆ, ಅಸ್ಸಾಂ ಚುನಾವಣೆ ಸಂಬಂಧವಾಗಿ AICC ಮಟ್ಟದ ಸಭೆಗೆ ಅವರು ಹಾಜರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಅವರು ಭೇಟಿ ಆಗ್ತಾ ಇಲ್ಲ ಅಂತ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೂಡ ಆ ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಏನು, ಹೈಕಮಾಂಡು ಈಗಾಗಲೇ ಖಡಕ್ಕಾಗಿ ಹೇಳಿರ್ತಕ್ಕಂಥದ್ದು, ಯಾರೂ ಕೂಡ ಮಾತನಾಡಬಾರ್ದು ಅನ್ನುವಂಥ ಒಂದು ನಿಟ್ಟಲ್ಲಿ ಹೇಳಿದ್ದಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇಯಾಗಿ ಮಾತನಾಡ್ತಾ ಇದ್ದಾರೆ, ಅದನ್ನು ಹೈಕಮಾಂಡ್ ಲೆವೆಲಲ್ಲಿ ಮಾತನಾಡ್ತೀನಿ ಎನ್ನುವಂಥ ನಿಟ್ಟಲ್ಲಿ ಪರೋಕ್ಷವಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸುವಂಥ ಒಂದು ಸಂದರ್ಭದಲ್ಲೂ ಕೂಡ ನಾನು ಹೈಕಮಾಂಡ್ ಮುಂದೆ ನಿಮ್ಮ ಬಯಕೆಯನ್ನು, ನನ್ನ ಬಯಕೆಯನ್ನು, ನನ್ನ ಹಿತೈಷಿಗಳ ಬಯಕೆಯನ್ನು ಎಲ್ಲವನ್ನು ಕೂಡ ಹೈಕಮಾಂಡ್ ಮುಂದಿಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದರು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರದಲ್ಲೇ ಭೇಟಿ ಆಗ್ತಾ ಇದ್ದಾರೆ ಎನ್ನುವಂಥ ಒಂದು ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಈ ವಿಚಾರದಲ್ಲಿ ಅಸ್ಸಾಂ ಚುನಾವಣೆ ಸಂಬಂಧವಾಗಿ ಅವ್ರು ಭೇಟಿ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ನಾನು ಮತ್ತೆ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಕದ್ದು ಮುಚ್ಚಿ ಏನು ಮಾತನಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲಿ ಮಾತನಾಡಿದ್ದೀವಿ ಎನ್ನುವಂಥ ಮಾತನ್ನು ಇವತ್ತು ಹೇಳೋದ್ರ ಮುಖಾಂತರ ಮತ್ತೊಂದು ಪಿಸ್ಟನ್ನು ಕೂಡ ಕೊಟ್ಟಿದ್ರು. ಈ ಒಂದು ವಿಚಾರವಾಗಿ ತುಂಬ ಗರಂ ಆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನೋಡ್ರಿ ನಾನು ಪದೇ ಪದೇ ಹೇಳೋಕ್ಕಾಗೋದಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ಮಾತನ್ನು ಹೇಳಿದ್ದೀನಿ, ಪದೇ ಪದೇ ಯಾಕೆ ಹೇಳ್ತೀರಾ, ಈ ಒಂದು ಪ್ರಶ್ನೆನ ಕೇಳ್ತೀರಾ ಅನ್ನುವಂಥ ನಿಟ್ಟಲ್ಲೂ ಕೂಡ ತುಂಬ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಅವರನ್ನೇ ಕೇಳಿ, ನನ್ನ ಮುಂದೆ ಪದೇ ಪದೇ ಕೇಳಬೇಡಿ, ನಾನು ಬಜೆಟ್ ಪ್ರಿಪರೇಷನಲ್ಲಿ ಇದ್ದೀನಿ, ನಾನು ಯಾಕೆ ಹೋಗೋಣ, ಕರೀದಲೇ ಹೈಕಮಾಂಡ್ ನಾಯಕರನ್ನು ನಾನು ಯಾಕೆ ಭೇಟಿ ಆಗೋಣ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಅಲ್ಲಿಗೆ ಒಂದು ಕ್ಲಾರಿಟಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು ಪವರ್ ಶೇರಿಂಗ್ ವಿಚಾರದಲ್ಲಿ, ಅಂದರೆ ಪವರ್ ಶೇರಿಂಗ್ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು 2 ವಿಮಾನಗಳನ್ನು ರದ್ದು ಮಾಡಿ, ಅಂದರೆ ಸ್ಟಾರ್ಟಿಂಗು ಬೆಳಿಗ್ಗೆ 9:30ಕ್ಕೆ ಹೊರಡಬೇಕಾಗಿರ್ತಕ್ಕಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು 11 ಗಂಟೆ ಫ್ಲೈಟನ್ನು ಬುಕ್ ಮಾಡಿದ್ರು. ಅದಾದ ಬಳಿಕ 11 ಗಂಟೆ ಫ್ಲೈಟನ್ನು ಕ್ಯಾನ್ಸಲ್ ಮಾಡಿ ಮತ್ತೆ 12 ಗಂಟೆ ಫ್ಲೈಟನ್ನು ಬುಕ್ ಮಾಡಿಕೊಂಡು ಇದೀಗ ನವದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಂದುಕೊಂಡಂತೆ ಅಸ್ಸಾಂ ಚುನಾವಣಾ ಸಮಿತಿ ಸಭೆ ಬಳಿಕ ಏನಾದರೂ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿಯವರು ಅಥವಾ ಪ್ರಿಯಾಂಕಾ ಗಾಂಧಿಯವರು ಏನಾದರೂ ಭೇಟಿಗೆ ಅವಕಾಶವನ್ನು ಕೊಟ್ಟರೆ, ಪ್ರತ್ಯೇಕ ಚರ್ಚೆಗೆ ಏನಾದರೂ ಅವಕಾಶವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತೊಂದು ಕಡೆಯಾಗಿ ಅವತ್ತು ಕೊಟ್ಟಿದ್ದಾರೆ ಎನ್ನಲಾದಂಥ ಅಧಿಕಾರ ಹಸ್ತಾಂತರದ ಭರವಸೆ ಬಗ್ಗೆ
ಇವತ್ತು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇವತ್ತು DCM DK ಶಿವಕುಮಾರ್ ಅವರ ಮಟ್ಟಿಗೆ ಒಂದು ಕ್ರೂಷಿಯಲ್ ಡೇ ಅಂತಾನೆ ಹೇಳಲಾಗ್ತಾ ಇದೆ ಅನ್ನುವಂಥದ್ದು ಅವರ ಒಂದು ಬೆಂಬಲಿಗರ ಮಾತು. ಒಟ್ಟಲ್ಲಿ ಹೇಳ್ಕೊಂಡ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಇಂದನೂ ಕೂಡ ಏನಾದ್ರು ಡಿಸ್ಟರ್ಬ್ ಆಗಿದಾರಾ, ಅಸಮಾಧಾನ ಅನ್ನುವಂಥದ್ದು ಕಾಡ್ತಾ ಇದೆಯಾ DK ಶಿವಕುಮಾರ್ ಅವರಿಗೆ? ಯಾಕೆಂದ್ರೆ ಲೆಟರ್ ಅನ್ನ ಬರೆದಿದ್ದಾರೆ. ಅವ್ರು ವೈಯಕ್ತಿಕವಾಗಿ ಕರೆಯನ್ನ ಮಾಡ್ಬಿಟ್ಟು ಇಲ್ಲ ಬರ್ತಾ ಇಲ್ಲ ಅಂತ ಹೇಳಿಲ್ಲ, ಅಂದ್ರೆ ಬಹಿರಂಗವಾಗಿ ನಾನು ಅಸಮಾಧಾನಗೊಂಡಿದ್ದೇನೆ ನಿಮ್ಮ ಮಗನ ಸ್ಟೇಟ್ಮೆಂಟ್ ಇಂದ, ನಿಮ್ಮ ನಡೆಯಿಂದ ಅನ್ನುವಂಥದ್ದನ್ನ ಕೂಡ ಏನಾದರೂ ತೋರಿಸ್ತಾ ಇದ್ದಾರೆ DK ಶಿವಕುಮಾರ್ ಇವತ್ತು ಗೈರು ಹಾಜರಾಗುವ ಮುಖಾಂತರ. ಜಲಸಂಪನ್ಮೂಲ ಇಲಾಖೆಯ ಸಭೆ ಇದ್ರೂ ಕೂಡ ಖಂಡಿತವಾಗಿಯೂ ಅಸಮಾಧಾನ ಅಷ್ಟೇ ಅಲ್ಲ, ಆಕ್ರೋಶವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಅವರು ಒಂದು ವ್ಯಂಗ್ಯಭರಿತವಾಗಿ ಒಂದು ಲೇವಡಿಯನ್ನ ಮಾಡಿದ್ರು. ಹೌದಪ್ಪ, ಹೈಕಮಾಂಡ್ ಅಂದ್ರೆ ಯತೀಂದ್ರ ಅವ್ರನ್ನೇ ಹೈಕಮಾಂಡ್ ಅಂತ ಹೇಳಿ ಸ್ವೀಕಾರ ಮಾಡೋಣ, ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮಾತನ್ನ ಗೌರವಯುತವಾಗಿ ಸ್ವೀಕಾರ ಮಾಡೋಣ, ಯತೀಂದ್ರನೇ ಹೈಕಮಾಂಡ್ ಅನ್ನುವಂಥ ಒಂದು ನಿಟ್ಟಲ್ಲಿ ವ್ಯಂಗ್ಯಭರಿತವಾಗಿ ಮಾತನಾಡಿದ್ರು. ಇದು ಕೇವಲ ವ್ಯಂಗ್ಯ ಆಗಿರಲಿಲ್ಲ, ತಮ್ಮೊಳಗಿನ ಅಸಮಾಧಾನ ಆಕ್ರೋಶದ ಒಂದು ಮಾತು ಅಂತಾನೆ ಅವರ ಒಂದು ಬೆಂಬಲಿಗರು ಮತ್ತು ಹಿತೈಷಿಗಳು ಮಾತು. ಸೊ ಹೀಗಾಗಿ ಇವತ್ತು ಕೂಡ ತಮ್ಮ ನಿವಾಸದ ಬಳಿ ಪ್ರತಿಕ್ರಿಯೆಯನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಪೃಥ್ವಿರಾಜ್ ಮಾತನ್ನ ಹೇಳಿದ್ರು. ಇದ್ರ ಬಗ್ಗೆ ಅಂದ್ರೆ ನಿಮ್ಮ ಬೆಂಬಲಿಗರು ಮತ್ತೆ ಬೇರೆಯವ್ರು ಮಾತನಾಡಿದ್ರೆ ನೋಟಿಸ್ ಕೊಡ್ತೀರಾ, ಯತೀಂದ್ರ ಸಿದ್ದರಾಮಯ್ಯನವರು ಈ ಮಾತನ್ನ ಹೇಳಿದರೆ ನೋಟಿಸ್ ಕೊಡೋದಿಲ್ವಾ ಅನ್ನುವಂಥ ಮಾತನ್ನ ಮಾಧ್ಯಮರು ಕೇಳಿದಂತಹ ಸಂದರ್ಭದಲ್ಲಿ ಹೌದು ಅದರ ಬಗ್ಗೆ ಹೈಕಮಾಂಡ್ ಅನ್ನ ಕೇಳ್ತೀನಿ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಅಲ್ಲಿಗೆ ಒಂದು ಕನ್ಫರ್ಮ್ ಇವತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗಳು ಮತ್ತೊಂದು ಕಡೆಯಾಗಿ CM ಸಿದ್ದರಾಮಯ್ಯನವರ ಬಣದಲ್ಲಾಗ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ DCM DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವಾಗಿ ರಾಹುಲ್ ಗಾಂಧಿಯವರ ಗಮನಕ್ಕೆ ತಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹೇಗಾದ್ರೂ ಮಾಡಿ ಒಂದು ನೋಟಿಸ್ ಅನ್ನ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ DCM ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ತನ್ನ ಆಪ್ತರ ಜೊತೆ ಇವತ್ತು ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದ್ ವೇಳೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಏನಾದರೂ AICC ಇಂದ ನೋಟಿಸ್ ಕೊಡೋದಕ್ಕೆ ಮುಂದಾದ್ರೆ ಅದೊಂದು ರೀತಿ CM ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಟ್ಟಂತೆ. ಸೊ ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೋಟಿಸ್ ಕೊಟ್ಟಂತ ಬಳಿಕ ರಾಜ್ಯದಲ್ಲಿ ಅದರಲ್ಲೂ ಕೂಡ CM ಪಾಳ್ಯದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು, ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುವಂತ ಒಂದು ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಇವತ್ತು DCM DK ಶಿವಕುಮಾರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡುವಂತ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ತುಂಬಾ ಕೆಂಡಾಮಂಡಲರಾದ್ರು, ತುಂಬಾ ಕಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ತಮ್ಮ ಪುತ್ರನಿಗೆ ಏನಾದರೂ ನೋಟಿಸ್ ಕೊಡಿಸುವಂತ ಹಂತಕ್ಕೇನಾದ್ರೂ ಹೋದ್ರೆ ಸಹಜವಾಗಿ ಕಾಂಗ್ರೆಸ್ನೊಳಗಿನ ಅದರಲ್ಲೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಣಗಳ ನಡುವೆ ಇರ್ತಕ್ಕಂಥ ಭಿನ್ನಮತ ಮತ್ತಷ್ಟು ಸ್ಫೋಟ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಓಕೆ, ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿ.